ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಶುಭೋದಯ ಹೇಳಲ್ಲ, ಯಾಕಂದರೆ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. 2 ಗಂಟೆ 2:30 ಆಗ್ತಾ ಬಂದಿದೆ. ನನಗೆ ಇವತ್ತು ತುಂಬ ಕೆಲಸನೇ ಇತ್ತು ಹೊಲ್ದಾಗೆ. ನಾಳೆ ಹಬ್ಬ ಇರೋದ್ರಿಂದ ನಾನು ಇವತ್ತು ಸ್ವಲ್ಪ ಹೊಲ್ದಾಗ ಕೆಲಸ ಎಲ್ಲ ಮುಗಿಸಿ ಬಂದು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಬಂದು ನಾಳೆ ಮಕರ ಸಂಕ್ರಾಂತಿ ಇರೋದ್ರಿಂದ ಎಳ್ಳು ಬೆಲ್ಲ ಮಾಡೋದು ಯಾವ ಥರ ಮಾಡೋದು ನಾನು ನಮ್ಮ ಮನೆಗೆ ಅಂತ ತೋರಿಸೋಣ ಅಂತ. ಆಲ್ರೆಡಿ ಎಲ್ಲರ ಮನೆಗೂ ಮಾಡ್ತೀರಾ ಮತ್ತು ತೊಗೊಂಡು ಬರ್ತೀರಾ. ಆಚೆ ತರೋದಕ್ಕಿಂತ ನಮ್ಮ ಮನೆಗೆ ನಾವು ತಂದು ಮಾಡೋದು ಬೆಟರ್ ಅಲ್ವ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ಥರ ಮಾಡ್ತೀನಿ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಬೌಲು ಎಳ್ಳು ತೊಗೊಂಡಿದ್ದೀನಿ. ಬೆಲ್ಲ ಕಟಿಂಗ್ ಬೆಲ್ಲ ಇದು. ನೆನ್ನೆ ನಾನು ಮಾರ್ಕೆಟ್ಗೆ ಹೋಗಿದ್ವಿ, ಕಟಿಂಗ್ ಬೆಲ್ಲ ತೊಗೊಂಡು ಬಂದಿದ್ದೀನಿ. ಇದು ಚೆನ್ನಾಗಿರುತ್ತೆ. ಇದು ಆಲ್ರೆಡಿ ಕಟ್ಟಾಗಿದೆ. ಇದು ಕಟ್ಟಿಂಗ್ ಬೆಲ್ಲ ತೊಗೊಂಡಿದ್ದೀನಿ. 1 ಬೌಲು ಕಡಲೆ ಬೀಜ ತೊಗೊತಾ ಇದ್ದೀನಿ. ಇದನ್ನೆಲ್ಲ 1 ಬೌಲ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಹುರ್ಕೋಬೇಕು. ಪಪ್ಪರ್ಮೆಂಟ್ ತೊಗೊಂಡಿದ್ದೀನಿ. ಇದು ಅಷ್ಟೇ ಎಲ್ಲ ರೆಡಿ ತೊಗೊಂಡು ಬಂದೆ. 1 ಬೌಲು ಕಡಲೆ ಪಪ್ಪು ತೊಗೊಂಡಿದ್ದೀನಿ. ಮತ್ತು 1 ಬೌಲು ಬಿಳಿ ಇದು ಹೆಸ್ರು ಗೊತ್ತಿಲ್ಲ, ಆಲ್ರೆಡಿ ನಾನು ಮರ್ತೋಗ್ಬಿಟ್ಟೆ. ತೊಗೊಂಡಿದ್ದೀನಿ ಎಳ್ಳು ಬೆಲ್ಲಕ್ಕೆ ಹಾಕೋಕ್ಕೆ. ಇದೊಂದು ಬೌಲ್ ಇಷ್ಟು 1 ಬೌಲು ಕೊಬ್ಬರಿ. ಇದು ಸಿಪ್ಪೆ ತೆಗೆದು ಆಲ್ರೆಡಿ ನಾನು ಮನೇಲೇ ಕಟ್ ಮಾಡಿ ಇಟ್ಕೊಂಡೆ. ನಮ್ಮ ಮನೆಯದೇ ಕೊಬ್ಬರಿ, ಇದು ನಮ್ಮ ತೋಟದ್ದು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಬೌಲು. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ನಾವು ಫಸ್ಟ್ ಆಫ್ ಆಲು ನಾವು ಕಡಲೆ ಬೀಜ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಸೊ ಇದಾಗಿದೆ, ಇಷ್ಟು ಮಾತ್ರ ಆಗಬೇಕು, ಜಾಸ್ತಿ ಸೀಸ್ಕೋಬಾರ್ದು. ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋಣ. ಇದು ಚಿಟಪಟ ಅನ್ನುತ್ತೆ, ಕೇಳಿಸ್ತಾ ಇರ್ಬೋದು. ಇದು ಜಾಸ್ತಿ ಫ್ರೈ ಆಗಬಾರ್ದು. ಚಿಟಪಟ ಅಂದಿದ ತಕ್ಷಣ ನಾವು ಆಫ್ ಮಾಡ್ಕೋಬೇಕು ಸ್ಟವ್. ಸೊ ಇದು ಆಗಿದೆ. ಇದು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ನಾನು ಇದನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನಾಗಿ ತೊಗೊಂಡು ಬರ್ತೀನಿ. ಆಮೇಲೆ ಎಳ್ಳು ಬೆಲ್ಲ ನಾನು ಮಿಕ್ಸ್ ಮಾಡ್ತೀನಿ. ಬನ್ನಿ, ಎಳ್ಳು ಬೆಲ್ಲ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ಗೆ ಹುರಿದಿಟ್ಟಿರೋ ಎಳ್ಳು ಹಾಕ್ಕೊತೀನಿ. ನೆಕ್ಸ್ಟು ಕಡಲೆ ಬೀಜ ಹುರಿದು ನಾನು ಸಿಪ್ಪೆ ತೆಗೆದು ಮತ್ತು ಈ 2 ಒಪ್ಪಾಗಬೇಕಿದು, ಉಂಡುಂಡೆ ಇರಬಾರ್ದು. ಈ ಥರ ಒಪ್ಪು ಮಾಡ್ಕೊಂಡಿದ್ದೀನಿ ನಾನು. ಇದು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಕಡಲೆ ಪಪ್ಪು ತೊಗೊತಾ ಇದ್ದೀನಿ, ಹಾಕ್ತಾಯಿದ್ದೀನಿ. ಮತ್ತು ಇದು ನಮ್ಮ ಕಡೆ ಕಲ್ಲಂಗ್ ಸೇವೆ ಅಂತಾರೆ. ನಿಮ್ಮ ಕಡೆ ಏನಂತೀರೋ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಹಾಕ್ತಾಯಿದ್ದೀನಿ. ಮತ್ತು ನಾನು ಜೀರಿಗೆ ಪಪ್ಪರ್ಮೆಂಟ್ ಹಾಕ್ತಾಯಿದ್ದೀನಿ. ಮತ್ತು ನಾನು ಕಟ್ಟಿಂಗ್ ಬೆಲ್ಲ ಹಾಕ್ಕೊತಾ ಇದ್ದೀನಿ 1 ಬೌಲು. ಮತ್ತು ನಾನು ಸಿಪ್ಪೆ ತೆಗೆದು ಕೊಬ್ಬರಿ ಹೆಚ್ಕೊಂಡಿರೋದು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಇದು ಹಾಕ್ತಾಯಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನಾಳೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾಳೆ ತುಂಬಾ ಕೆಲಸ ಇದೆ. ಸಂಜೆಯಿಂದನೇ ನನಗೆ ತುಂಬ ಕೆಲಸ ಇದೆ. ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಎಳ್ಳು ಬೆಲ್ಲ. ನಮ್ಮ ಮನೇಲಿ ನಾವು ಸ್ವಂತ ಮಾಡಿ ನಾವು ಹುರಿದು ಮಾಡ್ಕೊಳೋಷ್ಟು ಅಂಗಡಿ ಪಾಕೆಟ್ಗಳಿಗಿರಲ್ಲ. ಯಾಕಂದರೆ ಅಷ್ಟೊಂದು ಅವರು ಎಳ್ಳು ಅದೆಲ್ಲ ಫ್ರೈ ಮಾಡಿರಲ್ಲ. ಅದಕ್ಕೋಸ್ಕರ ನಾನು ವರ್ಷವೂ ನಾನು ರೆಡಿ ಮಾಡ್ಕೊತೀನಿ. ನಾನು ಈ ಥರ ರೆಡಿ ಮಾಡ್ಕೊತೀನಿ. ಒಂದಿನ ಮುಂಚಿತವಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೊಮ್ಮೆ ಹೇಳ್ತೀನಿ, ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಬನ್ನಿ ನನ್ನ ಜೊತೆ ನಿಮ್ಮ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಜೊತೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ನಿಮ್ಮ ಮನೆಗೂ ಅಷ್ಟೇ ನೀವು ಯಾವ ಥರ ಎಳ್ಳು ಬೆಲ್ಲ ಮಾಡ್ತೀರಾ ಅಂತ ಹೇಳಿ ನನಗೆ ವಿಡಿಯೋ ಶೇರ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ ಎಳ್ಳು ಬೆಲ್ಲ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮ್ಮ ಮನೆಗೆ ಹಬ್ಬ ಯಾವ ಥರ ಆಚರಿಸ್ತೀವಿ ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ಯು ವಾಚ್.